ದಯವಿಟ್ಟು ಹೃದಯ ವೈಶಾಲ್ಯ ಇದೆ ಅಂತ ಕೇಳಿದ್ರು. ನಾನು ಒಪ್ಕೊಂಡ್ಬಿಟ್ಟಿನಿ. ನಾನು ಬಹಳ ಸಂಕುಚಿತ ಹೃದಯ ಇದ್ದೀನಿ, ಬಹಳ ಸಣ್ಣ ಹೃದಯದ ಇದ್ದೀನಿ. ಈಗ ಅದಕ್ಕಿಂತ ಸಣ್ಣ ಯಾವ್ದು ಉಂಟು, ಅದಕ್ಕಿಂತ ಸಂತ ದೊಡ್ಡ ಅಂತ ಒಟ್ಟು ಸರ್ಕಾರ ಹೊಗಳುವವರಿಗೆ ಮತ್ತೆ ಕೊಡಿ. ಒಂದ್ ನಿಮಿಷ, ಸರ್ಕಾರಕ್ಕೆ ಹೊಗಳ್ತಾರೆ ಅವರು. ಒಂದ್ ನಿಮಿಷ ರೀ, ಲೆಟ್ ಮೀ ಟಾಕ್. ಅವರು ಮಾತಾಡಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಕೆಲವು ಶಾಸಕರು ಏನ್ ಹೇಳಿದ್ರು, ಅಧ್ಯಕ್ಷರೇ ನಾನ್ ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ. ಐ ಆಮ್ ನಾಟ್ ಎ ಮಿನಿಸ್ಟರ್. ಹೌದು, ಎನಿ ಮಿನಿಸ್ಟರ್ ಮುಖ್ಯಮಂತ್ರಿಗಳು ನೀವು ಯಾಕೆ ಗಡಿಬಿಡಿ ಮಾಡ್ತೀರಿ? ಅವರು ಸಾಲ್ವ್ ಮಾಡ್ತಾರೆ. ತಾವು ಹೇಳಿರಿ ಬಜೆಟ್ ಬರ್ದವ್ರು ನೀವು, ಬೆಲ್ಲದವ್ರೆ ಬಜೆಟ್ ಬರ್ದವ್ರು ನೀವು, ಎಲ್ಲರಿಗೂ ಗೊತ್ತೈತೆ ಬಜೆಟ್ ಹೌದು. ದೇ ವಿಲ್ ಫೈನಲೈಸ್. ನಾನು ಒಂದ್ ನಿಮಿಷ ತಾಂತ್ರಿಕ ವಿಚಾರ ಹೇಳ್ತೇನೆ ನೋಡಿ. ವಿ ಹ್ಯಾವ್ ಟು ಟಾಕ್ ಆನ್ ಟೆಕ್ನಿಕಲಿ ಅಧ್ಯಕ್ಷರೇ, ಮತ್ತು ಹೌಸ್ ಪ್ರೊಸೀಜರ್ ಅನ್ನು ನಾವು ಫಾಲೋ ಮಾಡಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಯಮಾಡಿ ಒಂದ್ ನಿಮಿಷ ರೀ. ಅಧ್ಯಕ್ಷರು ಡಿಸೈಡ್ ಮಾಡ್ಲಿ. ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿ ಏನೂ ತಕರಾರಿಲ್ಲ. ನಾವು ಮಾತಾಡ್ಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರ ಮತ್ತು ಬಜೆಟ್ ಬರೆಯುವಂತ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ಪುಸ್ತಕ ಅಷ್ಟೇ ಗ್ಯಾರಂಟಿ. ಮಾತಾಡಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಪ್ರೊಸೀಜರ್. ಲೆಟ್ ಹಿಮ್ ಡಿಸೈಡ್. ಐ ಆಮ್ ಆಲ್ಸೋ ಟಾಕಿಂಗ್ ಅಬೌಟ್ ಪ್ರೊಸೀಜರ್, ನಾಟ್ ಪಾಯಿಂಟ್ ಆಫ್ ಆರ್ಡರ್. ನೋಡಿ ಅಧ್ಯಕ್ಷರೇ, ನಾನು ಇರ್ಬೋದು, ಆದ್ರೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ ಹಾಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಬರೋದಿಲ್ಲ. ಐ ಕಾಂಟ್ ರಿಪ್ಲೈ. ಐ ಆಮ್ ನಾಟ್ ಎ ಮಿನಿಸ್ಟರ್. ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆಸ್ ಎ MLA, ಈಗ ಭೈರತಿ ಸುರೇಶ್ ಆಸ್ ಎ MLA, ನಾನು ಬಿಜಾಪುರದ 55 ಕೋಟಿ ಏನು ಕಷ್ಟ ಸುಖಗಳಿದೆ ಮತ್ತು ಅವ್ರಿಗೆ ಉತ್ತಮವಾದಂತ ಕೆಲವು ಸಲಹೆಗಳು, ಬೇರೆ ಮಾತಾಡಬೇಡಿ. ಅವರು ಉತ್ತಮವಾದಂತ ಕೆಲವು ಸಲಹೆಗಳನ್ನು ಕೊಡ್ಲಿ ಅಂತ ಹೇಳಿ ನಾನು ಮಾತಾಡ್ತೇನೆ ಹೊರತು ನಾನಿಲ್ಲಿ ಜಗಳ ಮಾಡಬೇಕು, ಅವ್ರಿಗೆ ಟೀಕೆ ಮಾಡಬೇಕು. ನಾವಿಬ್ರು ಉತ್ತರ ಕರ್ನಾಟಕದವರಿದ್ದೀವಿ, ಉತ್ತರ ಕರ್ನಾಟಕ ಕಳಕಳಿಯವರಿದ್ದೀವಿ. ನಮ್ಕಿಂತ ನೀವು ಹಿರಿಯರಿದ್ದೀರಿ, ಮೊದಲು ಮಾತಾಡಬೇಕು. ಯಾಕಂದ್ರೆ ಬಸವಣ್ಣ ಕಿರಿಯರಿಗೆ ಮೊದಲು ಕೊಡ್ಬೇಕಂತ ಹೇಳ, ಹಿರಿಯರಿಗೆ ಹಿಂದ್ಗಡೆ ಮಾತಾಡ್ಬೇಕಂತ ನಾವಿಬ್ರು ಬಸವಣ್ಣನ ಫಾಲೋವರ್ ಇದೀವಿ. ಅದಕ್ಕೆ ಅವ್ರ ಹೆಸರು ಬಸವರಾಜ್ ಐತಿ, ನನ್ನ ಹೆಸರು ಬಸವಣ್ಣ. ಸೇಮ್ ಟು ಸೇಮ್. ನನಗಿಂತ ಸ್ವಲ್ಪ ವಯಸ್ಸು, ನಾ ಸ್ವಲ್ಪ ಸಣ್ಣ. ಅಧ್ಯಕ್ಷರೇ, ನಾವು ಡಿಸೈಡ್ ಮಾಡಿ. ನಾನು ಒಂದ್ ನಿಮಿಷ ಅಧ್ಯಕ್ಷ ಡಿಸೈಡ್. ನಿಮ್ದೆಲ್ಲ ಮಾತು ಕೇಳಕ್ ನಾವು ಉತ್ಸುಕರಾಗಿದ್ದೇವೆ. ಎಲ್ಲಾರು ಆದ್ಮೇಲೆ ಎಲ್ಲಾರ್ಗು ಹೇಳ್ಬೇಕು ತಪ್ಪು ಮಾಡಿದ್ರು ಮಾತಾಡ್ರಿ. ಒಂದ್ ನಿಮಿಷ ಕಳೆದ ಸನ್ಮಾನ ಅಧ್ಯಕ್ಷರೇ, ತಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದನೆಗಳು. ಅವರೇ ಬದನಗೌಡ ಈಗ ಏನು ಕರ್ನಾಟಕದ ಸ್ಟಾರ್ಟ್ ಮಾಡ್ಬೇಕಾರೆ ನೋಡಿ. ಅಧ್ಯಕ್ಷರು ನಾನು ಮಾತಾಡಕ್ ಕೇಳ್ತಾರೆ ಅಲ್ಲ ಮತ್ತೆ ಅವ್ರು ಮಾತಾಡ್ತಾರೆ, ನಾನು ಸುಮ್ಮನೆ ಬಿಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.